ಪ್ರತಿಷ್ಠಿತ ತೋಟಗಾರಿಕಾ ವಿಶ್ವವಿದ್ಯಾಲಯ. ಅಂತಹ ಹಿರಿಮೆ ಹೊಂದಿದ ವಿವಿಯ ಅನುದಾನಕ್ಕೂ ಕೂಡ ಈಗ ಕುತ್ತು ಬಂದಿದೆ. 3-4 ವರ್ಷದಿಂದ ಗ್ಯಾರಂಟಿ ಸರ್ಕಾರ ಅನುದಾನವನ್ನೇ ಕೊಡ್ತಿಲ್ವಂತೆ. ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿಗಳ ಮೇಲೆ ಗ್ಯಾರಂಟಿ ಕೊಡ್ತಾ ಇದೆ. ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಬೆಲೆ ಏರಿಕೆ ಬರೆ ಎಳೆಯಲಾಗಿದೆ. ನಾನಾ ಮೂಲಗಳಿಂದ ಹಣ ಸಂಗ್ರಹಿಸುವುದಕ್ಕೆ ಕಸರತ್ತು ನಡೀತಾ ಇದೆ. ಆದರೂ ವಿಶ್ವವಿದ್ಯಾಲಯಗಳಿಗೆ ಹಣ ಕೊಡ್ತಾ ಇಲ್ಲವಂತೆ. ವಿವಿಗೂ ಹಣ ನೀಡದಷ್ಟು ಬಡವಾಯಿತಾ ಸರ್ಕಾರ? ರಾಜ್ಯದ ಏಕೈಕ ತೋಟಗಾರಿಕೆ ವಿವಿಗೆ ಹಣದ ಬರ. ಕರ್ನಾಟಕದಲ್ಲಿ ಒಂದೇ ಒಂದು ತೋಟಗಾರಿಕೆ ವಿಶ್ವವಿದ್ಯಾಲಯ ಇದೆ. ಬಾಗಲಕೋಟೆಗೆ ಕಳಶಪ್ರಾಯವಾದ ಈ ವಿವಿಗೆ ಅನುದಾನದ ಕೊರತೆ ಕಾಡ್ತಾ ಇದೆ. ಅಭಿವೃದ್ಧಿಗೆ, ನಿರ್ವಹಣೆಗೆ, ಸಂಶೋಧನಾ ಚಟುವಟಿಕೆಗೆ, ಪ್ರಾಯೋಗಿಕ ಶಿಕ್ಷಣಕ್ಕೆ, ಕಾರ್ಯಾಗಾರಗಳಿಗೆ ವರ್ಷಕ್ಕೆ 25 ಕೋಟಿ ಬೇಕು. ಆದರೆ ಕಳೆದ 3-4 ವರ್ಷದಿಂದ ಅನುದಾನ ಬಂದಿಲ್ಲ. ಸರ್ಕಾರಕ್ಕೆ ಪತ್ರ ಬರೆದರೂ ಸ್ಪಂದನೆ ಸಿಕ್ಕಿಲ್ಲ. ಆದರೆ ಅಭಿವೃದ್ಧಿ ಕಾರ್ಯಗಳಿಗೆ ಸ್ವಲ್ಪ ಅನುದಾನದ ಕೊರತೆ ಇದೆ. ಅದನ್ನ ನಾವೀಗಾಗಲೇ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದೀವಿ. ಆಗಲೇ ನೀವು ಕೇಳದಂತೆ ಈಗ ನಮ್ಮ ಖಾಲಿ ಇರುವ ಹುದ್ದೆಗಳನ್ನು ಸಹ ನಾವು ನೇಮಿಸಿಕೊಳ್ಳುವ ನಿಟ್ಟಿನಲ್ಲೂ ನಾವು ಈಗ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ವಿ. ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಬೇಕಾದಂಥ ಅನುದಾನವನ್ನು ಪಡೆಯುವ ನಿಟ್ಟಿನಲ್ಲಿ ನಾವು ನಿರೀಕ್ಷೆಯಲ್ಲಿ ಇದ್ದೀವಿ. ವಿವಿಯ ಅಧೀನ ಕಾಲೇಜುಗಳು, ಸಂಶೋಧನಾ ಕೇಂದ್ರಗಳು, ಪ್ರಾಯೋಗಿಕ ಕೇಂದ್ರಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಓದುತ್ತಿದ್ದಾರೆ. ಸಾವಿರಾರು ಸಿಬ್ಬಂದಿ ಇದ್ದಾರೆ. ತೋಟಗಾರಿಕೆ, ಕೃಷಿ ಚಟುವಟಿಕೆಗಳು, ಮೇಳಗಳು, ಜಾಗೃತಿ ಕಾರ್ಯಕ್ರಮಗಳು ನಡೆಸಬೇಕು. ಆದ್ರೆ ಏನ್ ಮಾಡೋದು? ಸರ್ಕಾರ ದುಡ್ಡೇ ಕೊಡ್ತಾ ಇಲ್ಲ. ನಿಮಗೆ ಬಾದಾಮಿ ಮೂಲಕ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ದೇವೆ, ನಮ್ಮ ಋಣ ತೀರಿಸಿ, ಇಲ್ಲದೇ ಇದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಸ್ಥಳೀಯರು ಎಚ್ಚರಿಕೆ ನೀಡುತ್ತಾ ಇದ್ದಾರೆ. ಬಾಗಲಕೋಟೆಯ ರಾಜ್ಯದ ಏಕೈಕ ಪ್ರತಿಷ್ಠಿತ ವಿಶ್ವವಿದ್ಯಾಲಯ ಅನುದಾನದಿಂದ ವಂಚಿತವಾಗಿದೆ. ಸುಮಾರು 3-4 ವರ್ಷಗಳಿಂದ 75 ಕೋಟಿಗೂ ಹೆಚ್ಚು ಅನುದಾನ ಬರಬೇಕಾಗಿತ್ತು. ಆದರೆ ಕರ್ನಾಟಕ ಸರ್ಕಾರ ಇಲ್ಲಿವರೆಗೂ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ. ಮಾನ್ಯ ಕುಲಪತಿಗಳು ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಸಲ ಮನವಿ ಮಾಡಿಕೊಂಡ್ರು ಕೂಡ ಇನ್ನೂ ಕೂಡ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ. ಗ್ಯಾರಂಟಿಗೆ ಹಣ ಕೊಟ್ಟ ಸರ್ಕಾರ ಬೊಕ್ಕಸ ಖಾಲಿ ಮಾಡಿಕೊಂಡಿದೆ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿಯಾಗಿದೆ. ಆದಷ್ಟು ಬೇಗ ತೋಟಗಾರಿಕೆ ವಿವಿಗೆ ಅನುದಾನ ನೀಡಿ ಅದರ ಏಳಿಗೆಗೆ ದಾರಿ ತೋರಬೇಕಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ. ರಾಜ್ಯದ ಏಕೈಕ ಪ್ರತಿಷ್ಠಿತ ತೋಟಗಾರಿಕಾ ವಿಶ್ವವಿದ್ಯಾಲಯ. ಅಂತಹ ಹಿರಿಮೆ ಹೊಂದಿದ ವಿವಿಯ ಅನುದಾನಕ್ಕೂ ಕೂಡ ಈಗ ಕುತ್ತು ಬಂದಿದೆ. 3-4 ವರ್ಷದಿಂದ ಗ್ಯಾರಂಟಿ ಸರ್ಕಾರ ಅನುದಾನವನ್ನೇ ಕೊಡ್ತಿಲ್ವಂತೆ. ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿಗಳ ಮೇಲೆ ಗ್ಯಾರಂಟಿ ಕೊಡ್ತಾ ಇದೆ. ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಬೆಲೆ ಏರಿಕೆ ಬರೆ ಎಳೆಯಲಾಗಿದೆ. ನಾನಾ ಮೂಲಗಳಿಂದ ಹಣ ಸಂಗ್ರಹಿಸುವುದಕ್ಕೆ ಕಸರತ್ತು ನಡೀತಾ ಇದೆ. ಆದರೂ ವಿಶ್ವವಿದ್ಯಾಲಯಗಳಿಗೆ ಹಣ ಕೊಡ್ತಾ ಇಲ್ಲವಂತೆ. ವಿವಿಗೂ ಹಣ ನೀಡದಷ್ಟು ಬಡವಾಯಿತಾ ಸರ್ಕಾರ? ರಾಜ್ಯದ ಏಕೈಕ ತೋಟಗಾರಿಕೆ ವಿವಿಗೆ ಹಣದ ಬರ. ಕರ್ನಾಟಕದಲ್ಲಿ ಒಂದೇ ಒಂದು ತೋಟಗಾರಿಕೆ ವಿಶ್ವವಿದ್ಯಾಲಯ ಇದೆ. ಬಾಗಲಕೋಟೆಗೆ ಕಳಶಪ್ರಾಯವಾದ ಈ ವಿವಿಗೆ ಅನುದಾನದ ಕೊರತೆ ಕಾಡ್ತಾ ಇದೆ. ಅಭಿವೃದ್ಧಿಗೆ, ನಿರ್ವಹಣೆಗೆ, ಸಂಶೋಧನಾ ಚಟುವಟಿಕೆಗೆ, ಪ್ರಾಯೋಗಿಕ ಶಿಕ್ಷಣಕ್ಕೆ, ಕಾರ್ಯಾಗಾರಗಳಿಗೆ ವರ್ಷಕ್ಕೆ 25 ಕೋಟಿ ಬೇಕು. ಆದರೆ ಕಳೆದ 3-4 ವರ್ಷದಿಂದ ಅನುದಾನ ಬಂದಿಲ್ಲ. ಸರ್ಕಾರಕ್ಕೆ ಪತ್ರ ಬರೆದರೂ ಸ್ಪಂದನೆ ಸಿಕ್ಕಿಲ್ಲ. ಆದರೆ ಅಭಿವೃದ್ಧಿ ಕಾರ್ಯಗಳಿಗೆ ಸ್ವಲ್ಪ ಅನುದಾನದ ಕೊರತೆ ಇದೆ. ಅದನ್ನ ನಾವೀಗಾಗಲೇ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದೀವಿ. ಆಗಲೇ ನೀವು ಕೇಳದಂತೆ ಈಗ ನಮ್ಮ ಖಾಲಿ ಇರುವ ಹುದ್ದೆಗಳನ್ನು ಸಹ ನಾವು ನೇಮಿಸಿಕೊಳ್ಳುವ ನಿಟ್ಟಿನಲ್ಲೂ ನಾವು ಈಗ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ವಿ. ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಬೇಕಾದಂಥ ಅನುದಾನವನ್ನು ಪಡೆಯುವ ನಿಟ್ಟಿನಲ್ಲಿ ನಾವು ನಿರೀಕ್ಷೆಯಲ್ಲಿ ಇದ್ದೀವಿ. ವಿವಿಯ ಅಧೀನ ಕಾಲೇಜುಗಳು, ಸಂಶೋಧನಾ ಕೇಂದ್ರಗಳು, ಪ್ರಾಯೋಗಿಕ ಕೇಂದ್ರಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಓದುತ್ತಿದ್ದಾರೆ. ಸಾವಿರಾರು ಸಿಬ್ಬಂದಿ ಇದ್ದಾರೆ. ತೋಟಗಾರಿಕೆ, ಕೃಷಿ ಚಟುವಟಿಕೆಗಳು, ಮೇಳಗಳು, ಜಾಗೃತಿ ಕಾರ್ಯಕ್ರಮಗಳು ನಡೆಸಬೇಕು. ಆದ್ರೆ ಏನ್ ಮಾಡೋದು? ಸರ್ಕಾರ ದುಡ್ಡೇ ಕೊಡ್ತಾ ಇಲ್ಲ. ನಿಮಗೆ ಬಾದಾಮಿ ಮೂಲಕ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ದೇವೆ, ನಮ್ಮ ಋಣ ತೀರಿಸಿ, ಇಲ್ಲದೇ ಇದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಸ್ಥಳೀಯರು ಎಚ್ಚರಿಕೆ ನೀಡುತ್ತಾ ಇದ್ದಾರೆ. ಬಾಗಲಕೋಟೆಯ ರಾಜ್ಯದ ಏಕೈಕ ಪ್ರತಿಷ್ಠಿತ ವಿಶ್ವವಿದ್ಯಾಲಯ ಅನುದಾನದಿಂದ ವಂಚಿತವಾಗಿದೆ. ಸುಮಾರು 3-4 ವರ್ಷಗಳಿಂದ 75 ಕೋಟಿಗೂ ಹೆಚ್ಚು ಅನುದಾನ ಬರಬೇಕಾಗಿತ್ತು. ಆದರೆ ಕರ್ನಾಟಕ ಸರ್ಕಾರ ಇಲ್ಲಿವರೆಗೂ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ. ಮಾನ್ಯ ಕುಲಪತಿಗಳು ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಸಲ ಮನವಿ ಮಾಡಿಕೊಂಡ್ರು ಕೂಡ
ಇನ್ನೂ ಕೂಡ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ. ಗ್ಯಾರಂಟಿಗೆ ಹಣ ಕೊಟ್ಟ ಸರ್ಕಾರ ಬೊಕ್ಕಸ ಖಾಲಿ ಮಾಡಿಕೊಂಡಿದೆ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿಯಾಗಿದೆ. ಆದಷ್ಟು ಬೇಗ ತೋಟಗಾರಿಕೆ ವಿವಿಗೆ ಅನುದಾನ ನೀಡಿ ಅದರ ಏಳಿಗೆಗೆ ದಾರಿ ತೋರಬೇಕಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ. ಇದು ರಾಜ್ಯದ ಏಕೈಕ ಪ್ರತಿಷ್ಠಿತ ತೋಟಗಾರಿಕಾ ವಿಶ್ವವಿದ್ಯಾಲಯ. ಅಂತಹ ಹಿರಿಮೆ ಹೊಂದಿದ ವಿವಿಯ ಅನುದಾನಕ್ಕೂ ಕೂಡ ಈಗ ಕೊತ್ತು ಬಂದಿದೆ. 3-4 ವರ್ಷದಿಂದ ಗ್ಯಾರಂಟಿ ಸರ್ಕಾರ ಅನುದಾನವನ್ನೇ ಕೊಡ್ತಿಲ್ವಂತೆ. ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿಗಳ ಮೇಲೆ ಗ್ಯಾರಂಟಿ ಕೊಡ್ತಾ ಇದೆ. ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಬೆಲೆ ಏರಿಕೆ ಬರೆ ಎಳೆಯಲಾಗಿದೆ. ನಾನಾ ಮೂಲಗಳಿಂದ ಹಣ ಸಂಗ್ರಹಿಸುವುದಕ್ಕೆ ಕಸರತ್ತು ನಡೀತಾ ಇದೆ. ಆದರೂ ವಿಶ್ವವಿದ್ಯಾಲಯಗಳಿಗೆ ಹಣ ಕೊಡ್ತಾ ಇಲ್ವಂತೆ. ವಿವಿಗೂ ಹಣ ನೀಡದಷ್ಟು ಬಡವಾಯ್ತಾ ಸರ್ಕಾರ? ರಾಜ್ಯದ ಏಕೈಕ ತೋಟಗಾರಿಕೆ ವಿವಿಗೆ ಹಣದ ಬರ. ಕರ್ನಾಟಕದಲ್ಲಿ ಒಂದೇ ಒಂದು ತೋಟಗಾರಿಕೆ ವಿಶ್ವವಿದ್ಯಾಲಯ ಇದೆ. ಬಾಗಲಕೋಟೆಗೆ ಕಳಶಪ್ರಾಯವಾದ ಈ ವಿವಿಗೆ ಅನುದಾನದ ಕೊರತೆ ಕಾಡ್ತಾ ಇದೆ. ಅಭಿವೃದ್ಧಿಗೆ, ನಿರ್ವಹಣೆಗೆ, ಸಂಶೋಧನಾ ಚಟುವಟಿಕೆಗೆ, ಪ್ರಾಯೋಗಿಕ ಶಿಕ್ಷಣಕ್ಕೆ, ಕಾರ್ಯಾಗಾರಗಳಿಗೆ ವರ್ಷಕ್ಕೆ 25 ಕೋಟಿ ಬೇಕು. ಆದರೆ ಕಳೆದ 3-4 ವರ್ಷದಿಂದ ಅನುದಾನ ಬಂದಿಲ್ಲ. ಸರ್ಕಾರಕ್ಕೆ ಪತ್ರ ಬರೆದರೂ ಸ್ಪಂದನೆ ಸಿಕ್ಕಿಲ್ಲ. ಆದರೆ ಅಭಿವೃದ್ಧಿ ಕಾರ್ಯಗಳಿಗೆ ಸ್ವಲ್ಪ ಅನುದಾನದ ಕೊರತೆ ಇದೆ. ಅದನ್ನ ನಾವೀಗಾಗಲೇ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದೀವಿ. ಆಗಲೇ ನೀವು ಕೇಳದಂತೆ ಈಗ ನಮ್ಮ ಖಾಲಿ ಇರುವ ಹುದ್ದೆಗಳನ್ನು ಸಹ ನಾವು ನೇಮಿಸಿಕೊಳ್ಳುವ ನಿಟ್ಟಿನಲ್ಲೂ ನಾವು ಈಗ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ವಿ. ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಬೇಕಾದಂಥ ಅನುದಾನವನ್ನು ಪಡೆಯುವ ನಿಟ್ಟಿನಲ್ಲಿ ನಾವು ನಿರೀಕ್ಷೆಯಲ್ಲಿ ಇದ್ದೀವಿ. ವಿವಿಯ ಅಧೀನ ಕಾಲೇಜುಗಳು, ಸಂಶೋಧನಾ ಕೇಂದ್ರಗಳು, ಪ್ರಾಯೋಗಿಕ ಕೇಂದ್ರಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಓದುತ್ತಿದ್ದಾರೆ. ಸಾವಿರಾರು ಸಿಬ್ಬಂದಿ ಇದ್ದಾರೆ. ತೋಟಗಾರಿಕೆ, ಕೃಷಿ ಚಟುವಟಿಕೆಗಳು, ಮೇಳಗಳು, ಜಾಗೃತಿ ಕಾರ್ಯಕ್ರಮಗಳು ನಡೆಸಬೇಕು. ಆದ್ರೆ ಏನ್ ಮಾಡೋದು? ಸರ್ಕಾರ ದುಡ್ಡೇ ಕೊಡ್ತಾ ಇಲ್ಲ. ನಿಮಗೆ ಬಾದಾಮಿ ಮೂಲಕ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ದೇವೆ, ನಮ್ಮ ಋಣ ತೀರಿಸಿ, ಇಲ್ಲದೆ ಇದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಸ್ಥಳೀಯರು ಎಚ್ಚರಿಕೆ ನೀಡುತ್ತಾ ಇದ್ದಾರೆ. ಬಾಗಲಕೋಟೆಯ ರಾಜ್ಯದ ಏಕೈಕ ಪ್ರತಿಷ್ಠಿತ ವಿಶ್ವವಿದ್ಯಾಲಯ ಅನುದಾನದಿಂದ ವಂಚಿತವಾಗಿದೆ. ಸುಮಾರು 3-4 ವರ್ಷಗಳಿಂದ 75 ಕೋಟಿಗೂ ಹೆಚ್ಚು ಅನುದಾನ ಬರಬೇಕಾಗಿತ್ತು. ಆದರೆ ಕರ್ನಾಟಕ ಸರ್ಕಾರ ಇಲ್ಲಿವರೆಗೂ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ. ಮಾನ್ಯ ಕುಲಪತಿಗಳು ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಸಲ ಮನವಿ ಮಾಡಿಕೊಂಡ್ರು ಕೂಡ ಇನ್ನೂ ಕೂಡ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ. ಗ್ಯಾರಂಟಿಗೆ ಹಣ ಕೊಟ್ಟ ಸರ್ಕಾರ ಬೊಕ್ಕಸ ಖಾಲಿ ಮಾಡಿಕೊಂಡಿದೆ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿಯಾಗಿದೆ. ಆದಷ್ಟು ಬೇಗ ತೋಟಗಾರಿಕೆ ವಿವಿಗೆ ಅನುದಾನ ನೀಡಿ ಅದರ ಏಳಿಗೆಗೆ ದಾರಿ ತೋರಬೇಕಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ.